ಮೊಳಕಾಲ್ಮೂರು ತಾಲೂಕು ಸಿದ್ದಯ್ಯನಕೋಟೆ ಗ್ರಾಮದ ರಂಗಮಂದಿರದಲ್ಲಿ ಆಯೋಜಿಸಿರುವ ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಪಿಆರ್ ಕಾಂತರಾಜ್ ಅವರಿಗೆ ಸನ್ಮಾನ ಮತ್ತು ಧಾತ್ರಿ ರಂಗ ಸಂಸ್ಥೆ ಸಿರಿಗೇರಿ ತಂಡದಿಂದ ಶಿವಶರಣ ಮೂಳಿಗೆ ಮಾರಯ್ಯ ಭಕ್ತಿ ಪ್ರಧಾನ ನಾಟಕ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪಿಆರ್ ಕಾಂತರಾಜ್, ನಾವುಗಳು 12ನೇ ಶತಮಾನದ ಬಸವಾದಿ ಶಿವಶರಣರ ಸಂದೇಶದಂತೆ ಎನಗಿಂತ ಕಿರಿಯರಿಲ್ಲ, ಶೋಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ಶರಣರ ವಾಣಿಯಂತೆ ನಾವುಗಳು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ಈ ಪ್ರದೇಶದಲ್ಲಿ ನಿರಂತರವಾಗಿ ಸೇವಾ ಮನೋಭಾವನೆಯನ್ನ ಮೈಗೂಡಿಸಿಕೊಳ್ಳಬೇಕೆಂದರು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಿ ಮೂರ್ತಿ ಮಾತನಾಡುತ್ತಾ, ನಮ್ಮ ಗ್ರಾಮದ ಪಿಆರ್ ಕಾಂತರಾಜ್ ಅವರು 25 ವರ್ಷಗಳಿಂದ ಸತತವಾಗಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕವಾಗಿ ಮಹಾಂತ ಜೋಳಿಗೆ ಕಾರ್ಯಕ್ರಮಗಳ ಮಾಡುವ ಮೂಲಕ ಜನರಲ್ಲಿರುವ ದುಷ್ಟಗಳನ್ನ ಬಿಡಿಸುವ ಕಾರ್ಯಕ್ರಮವನ್ನ ಮತ್ತು ರಾಜ್ಯ ಮಟ್ಟದ ಕ್ರೀಡೆ, ಜಾನಪದ, ಕಲಾಮೇಳ, ನಮ್ಮೂರಿಗೆ ಅಂಬೇಡ್ಕರ್ ಭವನ, ಶಾಲಾ ಕೊಠಡಿಗಳು, ಆದರ್ಶ ಗ್ರಾಮ ದೇವಸ್ಥಾನಗಳ ಜೀರ್ಣೋದ್ಧಾರ, ಹಲವಾರು ಕಾರ್ಯಕ್ರಮಗಳನ್ನು ಮಾಡಿರುವುದನ್ನು ಕಂಡು ನಾವುಗಳು ಸಂತೋಷದಿಂದ ಇಂದು ಸನ್ಮಾನಿಸಿ ಗೌರವಿಸುತ್ತೇವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಎಸ್ಟಿ ತಿಪ್ಪೇಸ್ವಾಮಿ ಮಾತನಾಡುತ್ತಾ, ಗಡಿ ಭಾಗದಲ್ಲಿ ಎಲೆಮರೆ ಕಾಯಿಯಂತೆ ಸಮಾಜ ಸೇವೆ ಮಾಡುತ್ತಿರುವ ನಮ್ಮೂರಿನ ಕಾಂತರಾಜ್ ಅವರಿಗೆ ಜಿಲ್ಲಾಡಳಿತ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುವುದು ನಮ್ಮ ಗ್ರಾಮಕ್ಕೆ ಸಿಕ್ಕ ಗೌರವವಾಗಿದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಪಿಆರ್ ವೆಂಕಟೇಶ್, ದೇವೇಂದ್ರಪ್ಪ, ಮಲ್ಲಿಕಾರ್ಜುನ್, ಡಿ ಬಸವರಾಜ್, ಕೆಒ ಶಿವಣ್ಣ, ಸಂಗೀತ ಶಿಕ್ಷಕರು ಪಿಆರ್ ರಾಮಲಿಂಗಪ್ಪ, ಬಿ ಜಗದೀಶ್, ಅಕ್ಕನ ಬಳಗದ ಅಧ್ಯಕ್ಷರು ಎಂಬಿ ಮಹಾಂತಮ್ಮ, ರುದ್ರಮ್ಮ, ಈಶ್ವರಮ್ಮ ಇನ್ನು ಹಲವಾರು ಜನರು ಭಾಗವಹಿಸಿದ್ದರು. ಕಾರಣವೇನೆಂದು ಕೇಳಿದರಾಯಿತು. ಆ ಮಲ್ಲಿಕಾರ್ಜುನನ್ನ ನೆನೆಯುತ್ತಾ ಕಣ್ಮುಚ್ಚು. ನಿನ್ನ ಚಿತ್ತದಲ್ಲಿ ಕಂಡವನು ಹೃದಯದಲ್ಲಿ ನೆಲೆ ನಿಂತಾನು. ಹರೇಕೆ ಮತ್ತು ಬೇರೆ